ಐಡಿಯಾಸ್ ತುಂಬ ದಿನದಿಂದೆಲ್ಲ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಸೊ ಇವಾಗ ಕಂಟಿನ್ಯೂಸ್ ಆಗಿ ಬರುತ್ತೆ. ಇವತ್ತೇನು ಮಾಡ್ತೀವಿ ಅಂದರೆ ಒಂದು ರೌಂಡಲ್ಲಿ ಯಾವ ಥರ ಎಲ್ಲ ನಾವು ಫಿಲ್ಲಿಂಗ್ಸ್ ಮಾಡ್ಬೋದು, ಯಾವ ಥರ ಎಲ್ಲ ಡಿಸೈನ್ ಕೊಡ್ಬೋದು ಅಂತ ಒಂದೆರಡು ಡಿಸೈನ್ ತೋರಿಸ್ಕೊಡ್ತೀನಿ. ಮತ್ತು ನೀವು ವರ್ಕ್ ಮಾಡಿ ನೀವು ಕ್ಲಾಸಲ್ಲಿ ಸಬ್ಮಿಟ್ ಮಾಡಿ. ಇದು ನಾವು ಯಾವ ಥರ ಪ್ರಾಕ್ಟೀಸ್ ಶೀಟ್ ರೆಡಿ ಮಾಡೋದು ಅನ್ನೋದು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ನೋಡದೇ ಇರೋರು ಪ್ಲೇ ಲಿಸ್ಟಲ್ಲಿ ಇರುತ್ತೆ ಮೆಹಂದಿ ಕ್ಲಾಸ್ ಫ್ರೀ ಅಂತ, ನೀವು ಅದರಲ್ಲಿ ಚೆಕ್ ಮಾಡಿ ನೋಡ್ಬೋದು. ಓಕೆನಾ. ನಾನು ಚಿಕ್ಕ ಚಿಕ್ಕ ಫ್ಲೇವರ್ಸ್ ಥರ ಹಾಕ್ತಾಯಿದ್ದೀನಿ. ಇದಕ್ಕೆ ನಿಮ್ಗೆ ಯಾವ್ದು ಬರುತ್ತೋ ಅದನ್ನು ಹಾಕ್ಕೊಳ್ಳಿ. ಓಕೆನಾ. ಹಾಕಿ ಅದನ್ನು ಚೆನ್ನಾಗಿ ಲೀಫ್ ಥರ, ಲೋಟೆಸ್ಟು, ಎಲಿಫೆಂಟ್ ಯಾವ್ದು ಬರುತ್ತೆ ನೀವು ಅದು ಹಾಕ್ಕೊಳ್ಳಿ. ಇದ್ದೇ ಹಾಕ್ಬೇಕಂತ ಏನಿಲ್ಲ. ಸೊ ಹಾಕ್ಕೊಂಡು ಎಲ್ಲ ಕಡೆಯೂ ನೀವು ಒಂದು ಡಿಸೈನ್ಸ್ನ ಹಾಕ್ಕೋಬೇಕು. ಓಕೆನಾ. ಹಾಕ್ಬಿಟ್ಟು ಅದ್ರ ಮೇಲೇ ನಾವು ನೆಗೆಟಿವ್ ಫೀಲಿಂಗ್ ಅಂತ ಹೇಳ್ತೀವಿ ಇದಕ್ಕೆ ಎಷ್ಟು. ಓಕೆನಾ. ಸೊ ಆ ಥರ ನಾವು ಬಂದುಬಿಟ್ಟು ಫೀಲಿಂಗ್ಸ್ ಕೊಡ್ತೀವಿ. ಓಕೆ. ಸೊ ಈ ಥರ ಡಾರ್ಕ್ನೆಸ್ ಆಗಿ ಸ್ವಲ್ಪ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಗ್ಯಾಪ್ ಬಿಟ್ಟಿದ್ದೀರಾ ಅಲ್ಲೆಲ್ಲ ನೀವು ಬಂದುಬಿಟ್ಟು ಫೀಲ್ ಕೊಡಬೇಕು. ಓಕೆ. ಇದರ ಒಬ್ಬೊಬ್ಬರು ಒಂದೊಂದು ಥರ ಹೆಸರಿಟ್ಟು ಕರೀತಾರೆ. ಸೊ ನೆಗೆಟಿವ್ ಫೀಲ್ ಅಂತಲೂ ಕರಿಬೋದು, ಇಲ್ಲ ಫೀಲಿಂಗ್ಸ್ ಅಂತಲೂ ಕರಿಬೋದು. ಸೊ ಅವ್ರಿಗೆ ಯಾವ ಥರ ಬರುತ್ತೋ ಆ ಥರ. ಓಕೆನಾ. ಸೊ ಈ ಥರ ನೀವು ಡಿಸೈನ್ ಔಟ್ಲೈನಲ್ಲಿ ಫುಲ್ಲು ನೀವು ಫಿಲ್ ಮಾಡಬೇಕಾಗುತ್ತೆ. ಒಳಗೆ ಏನು ಫಿಲ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಔಟ್ರಲ್ಲೇ ಫಿಲ್ ಮಾಡಬೇಕು. ನಾನು 2 ಡಿಸೈನ್ ತೋರಿಸ್ಕೊಡ್ತೀನಿ. ಅಟ್ಲೀಸ್ಟ್ ನೀವು 10 ಡಿಸೈನ್ ಆದರೂ ಮಾಡಲೇಬೇಕು ಕಂಪಲ್ಸರಿ. ಓಕೆನಾ. ಸೊ ಈ ಥರ ನಾವು ಹಿಂಗೆ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಆ ಗ್ಯಾಪ್ ಫುಲ್ಲನ್ನು ನೀವು ಫಿಲ್ ಮಾಡಿ. ಇದು ನಿಮಗೆ ಫ್ರೀ ಕ್ಲಾಸ್ ಆಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕ್ಲಾಸಲ್ಲಿ ಜಾಯಿನ್ ಆಗಬೇಕು ಅಂದರೆ ನಮ್ಮ ಚಾನಲ್ನ ಇನ್ಸ್ಟಾ ಪೇಜು ಫಾಲೋ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಸೆಂಡ್ ಮಾಡಿದ್ರೆ ನಾನು ನಿಮಗೆ ಕ್ಲಾಸಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಡ್ ಬೇಕಾಗಿ ಮುಂಚೆ ನಿಮ್ಮ ಹೆಸರು, ನಿಮ್ಮ ಊರ ಹೆಸರು, ಈ 4 ಡೀಟೇಲ್ಸು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಬೇಕು. ಓಕೆನಾ. ಇದು ಫುಲ್ ಆ್ಯಂಡ್ ಫುಲ್ ಫ್ರೀ ಇರುತ್ತೆ. ಯಾವುದೇ ಒಂದು ರಿಜಿಸ್ಟ್ರೇಷನ್ ಫೀಸ್ ಇರೋಲ್ಲ, ಯಾವುದೂ ಇರೋಲ್ಲ. ಓಕೆನಾ. ಫುಲ್ ಆ್ಯಂಡ್ ಫುಲ್ ಫ್ರೀನೇ ಇರುತ್ತೆ. ಓಕೆ. ಸ್ಕಿಪ್ ಮಾಡದೆ ನೋಡಿ, ಆವಾಗ ನಾವೇನು ಮಾಡ್ತಾಯಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾವು ಯೂಸ್ ಮಾಡ್ತಾ ಇರೋದು ರೆಡಿಮೇಡ್ ಕೋನ್. ಓಕೆನಾ. ನೀವು ಕೇಳ್ಬೋದು ಎಲ್ಲರದ್ದು ಥಿನ್ ಲೈನಾಗಿ ಬರುತ್ತೆ, ನಮ್ಗೆ ಯಾಕೆ ಈ ಥರ ಬರುತ್ತೆ ಅಂದರೆ ನಾವೇ ಓನಾಗಿ ಕ್ರಿಯೇಟ್ ಮಾಡ್ಬೋದು. ಇವಾಗ ಎಲ್ಲರೂ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ದಾರ ಅಂದರೆ ನಿಮ್ಗೆ ಯಾವ ಥರ ಹೇಳೋದಂದರೆ ಮಿಷಿನ್ ಥ್ರೆಡ್ ಇದೆಯಲ್ಲ, ಸೊ ಅಷ್ಟು ಗ್ಯಾಪಲ್ಲೂ ಬಿಡೋರು ಇದ್ದಾರೆ ಗೊತ್ತು. ಆವಾಗ ತುಂಬ ತಿನ್ನಾಗಿ ಬರುತ್ತೆ ಲೈನು. ಆಮೇಲೆ ಸೂಜಿ ಹಾಕ್ತಾರೆ. ಆಮೇಲೆ ಗುಂಪಿನ್ ಇದೆ ಗೊತ್ತಾ, ತಿನ್ನಾಗಿ. ಆ ಗುಂಪಿನ್ನು ಇಟ್ಟು ನಾವು ಕೋನ್ ಪ್ರಿಪೇರ್ ಮಾಡ್ತೀವಿ. ಹಂಗಂದರೆ ರೋಲ್ ಪ್ರಿಪೇರ್ ಮಾಡ್ತೀವಿ, ಕೋನ್ ಟ್ರಯಾಂಗಲ್ ಶೇಪ್ ಥರ. ಸೊ ಈ ಥರ ತುಂಬ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಓಕೆ. ಆದ್ದರಿಂದ ಅದು ತಿನ್ನಾಗಿ ಬರೋದು, ದೊಡ್ಡದಾಗಿ ಮಾಡಲ್ಲ. ಅವ್ರ ಕೈ ತಕ್ಕಂತೆ ಚಿಕ್ಕದಾಗಿ ಮಾಡ್ಕೊಳ್ತಾರೆ. ಓಕೆ. ಇದು ರೆಡಿಮೇಡ್ ಅಲ್ವಾ. ಸೊ ಅವ್ರಿಗೆ ತಕ್ಕಂತೆ ಅವ್ರು ಮಾಡಿರ್ತಾರೆ. ನಾವು ಓನಾಗಿ ಪ್ರಿಪ್ರೇಷನ್ ಮಾಡುವಾಗ ನಮ್ಗೆ ತಕ್ಕಂತೆ ನಾವು ಮಾಡ್ಕೊಳ್ಳೋಣ. ಓಕೆ. ಇವಾಗ ಇವರು ಆ ಥರ ಆಗ್ತಾಯಿದ್ದಾರೆ, ಈ ಥರ ಆಗ್ತಾಯಿದ್ದಾರೆ ಎಲ್ಲ ನಾವು ಬಿಟ್ಬಿಟ್ಟು ನಾವು ಯಾವ ಥರ ಪ್ರಾಕ್ಟೀಸ್ ಮಾಡೋಣ, ಯಾವ ಥರ ಡಿಸೈನ್ಸ್ನ ಕ್ರಿಯೇಟ್ ಮಾಡೋಣ, ಆ ಥರ ನಾವು ಕ್ರಿಯೇಟಿವಿಟಿಯಿಂದ ಥಿಂಕ್ ಮಾಡಿ ವರ್ಕ್ ಮಾಡೋಣ. ಓಕೆನಾ. ಇವಾಗ ಟೆನ್ಸಿಲ್ಸ್ ಎಲ್ಲ ಸಿಗುತ್ತೆ, ಟ್ರೇಸಿಂಗ್ಸ್ ಎಲ್ಲ ಸಿಗುತ್ತೆ. ಸೊ ಆ ಬೇಸ್ ಮೇಲೇನೂ ನಾವು ವರ್ಕ್ ಮಾಡ್ಬೋದು. ಮುಂಚೆಲ್ಲ ನಾವು ಒಂದು ಬ್ರೈಡಿಗೆ ಹಾಕಬೇಕಾದ್ರೆ ಇವಾಗ ನಾವೇ ರೆಡಿ ಮಾಡ್ತಾಯಿದ್ವಿ, ಡ್ರಾಯಿಂಗ್ಸ್ ಬರಬೇಕು ಆ ಥರ ಈ ಥರ. ಇವಾಗ ಆ ಕಷ್ಟ ಏನಿಲ್ಲ, ಟೆನ್ಸಿಲ್ ಸಕ್ಕದಾಗಿ ಸಿಗುತ್ತೆ. ಸೊ ಟೆನ್ಸಿಲ್ನ ಇಟ್ಕೊಂಡೇ ನಾವು ಪ್ರಾಪರಾಗಿ ಡಿಸೈನ್ಸ್ ವರ್ಕ್ ಮಾಡ್ಬೋದು. 1000 2000 ಅಂತ ಅರ್ನ್ ಮಾಡ್ಬೋದು. ಓಕೆನಾ. ಸೊ ನೆಗೆಟಿವ್ ಫಿಲ್ ಅಂತ ಕರಿತೀವಿ. ಇವಾಗ ನೋಡಿ ನಾನು ಚಿಕ್ಕ ಲೀಫ್ ಥರ ಹಾಕಿ ಅದು ಎಲ್ಲೆಲ್ಲಿ ಗ್ಯಾಪ್ ಇದೋ ಅಲ್ಲೆಲ್ಲ ಫಿಲ್ ಕೊಡ್ತಾಯಿದ್ದೀನಿ. ಸೊ ನೀವು ಅದೇ ಥರ ಫಿಲ್ ಮಾಡಿ ಅಟ್ಲೀಸ್ಟ್ 10 ಆದರೂ ವರ್ಕ್ ಮಾಡಿ ಕ್ಲಾಸಲ್ಲಿ ಸಬ್ಮಿಟ್ ಮಾಡಬೇಕು. ಓಕೆನಾ. ನಾನು ಹೇಳೋದು ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳಿ. ನಿಮಗೆಲ್ಲ ಮೆಹಂದಿ ನೋಟ್ಸು ಆಮೇಲೆ ಪೆನ್ಸಿಲ್ ರೆಕಾರ್ಡ್ ಬೇಕಂದರೆ ನೀವು ಏನು ಮಾಡಬೇಕಂತ ನಾನು ಹೇಳಿದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿರಬೇಕು, ಇನ್ಸ್ಟಾನು ಫಾಲೋ ಮಾಡಿರಬೇಕು. ನಾನು ನಿಮ್ಗೆ ರೋಲ್ ನಂಬರ್ ಕೊಟ್ಟಿದ್ದೀನಿ. ಆ ರೋಲ್ ನಂಬರ್ಗೆ ಪ್ರೆಸೆಂಟ್ ಅಂತ ಹಾಕಬೇಕು. ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.